ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ನೆರೆಯ ಬಾಂಗ್ಲಾದೇಶ ಬಹುಮಟ್ಟಿಗೆ ಇವತ್ತು ನಿರ್ಣಾಯಕ ದಿನ. ಅಲ್ಲಿಯ ಉಸ್ತುವಾರಿ ಸಲಹೆಗಾರ ಮೊಹಮ್ಮದ್ ಯೂನುಸ್ ಮತ್ತು ಸೇನಾ ಮುಖ್ಯಸ್ಥರ ನಡುವಿನ ಬಿಕ್ಕಟ್ಟೇನಿದೆ ಅದು ಬಗೆಹರಿಸಲಾರದ ಹಂತಕ್ಕೆ ಬಂದು ತಲುಪಿದೆ. ಈ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಯೂನುಸ್ ರಾಜೀನಾಮೆಯ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇವತ್ತು ದೇಶದ 8 ರಾಜಕೀಯ ಪಕ್ಷಗಳ ಜೊತೆ ಅವರು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ್ದು. ಸೈನ್ಯದ ಮುಖ್ಯಸ್ಥ ಮತ್ತು ಮೊಹಮ್ಮದ್ ಯೂನುಸ್ ನಡುವಿನ ಸಂಬಂಧ ಸರಿಪಡಿಸಲಾಗದ ಹಂತವನ್ನು ತಲುಪಿದೆ. ಮೊಹಮ್ಮದ್ ಯೂನುಸ್ ಇಡೀ ಬಾಂಗ್ಲಾದೇಶದಲ್ಲಿ ಕೋಮುವಾದಿಗಳ ಜೊತೆ ಜಮಾತ್ ಎ ಇಸ್ಲಾಮಿ ಅಂತ ಸಂಘಟನೆಯ ಜೊತೆ ಸೇರಿದ್ದಾರೆ. ಅವರ ಹಿಂದೆ ಅಮೇರಿಕಾನೂ ಇದೆ, ಚೀನಾನೂ ಇದೆ. ಅಮೇರಿಕಾ ಆ್ಯಂಡ್ ಚೀನಾ ಇಸ್ ಪ್ಲೇಯಿಂಗ್ ದರ್ ಗೇಮ್, ಆಟ ಆಡ್ತಿವೆ. ಆದರೆ ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾಗಿರುವ ಭಾರತ ಈ ಇಡೀ ಬಿಕ್ಕಟ್ಟಿನಲ್ಲಿ ನಗಣ್ಯವಾಗ್ತಾ ಇದೆ. ಇದು ಹಲವು ದೃಷ್ಟಿಗಳಿಂದ ವಿಶ್ಲೇಷಣೆಗೆ ಒಳಪಡಬೇಕಾದಂಥ ವಿಚಾರ. ಶೇಖ್ ಹಸೀನಾ ಅವರನ್ನು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದ ಸಂದರ್ಭದಲ್ಲೂ ಕೂಡ ಆ ಬೆಳವಣಿಗೆಯನ್ನು ಭಾರತ ನಿರೀಕ್ಷಿಸಲೇ ಇರಲಿಲ್ಲ. ಸೊ ಹಲವು ರಾಜಕೀಯ ತಜ್ಞರು, ಜಿಯೋಪಾಲಿಟಿಕ್ಸ್ ಗೊತ್ತಿರುವವರು, ವಿದೇಶಿ ಮಾಧ್ಯಮದವರು ಇದನ್ನು ಭಾರತದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ವಿಶ್ಲೇಷಿಸಿದರು. ಯಾಕೆಂದರೆ ಪಕ್ಕದ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದೇ ಭಾರತಕ್ಕೆ ಗೊತ್ತಾಗದಿದ್ದರೆ, ಅದಕ್ಕೆ ಪೂರಕವಾಗಿ ರಿಯಾಕ್ಟ್ ಮಾಡದಿದ್ದರೆ ಅದನ್ನು ಒಂದು ದೇಶದ ವೈಫಲ್ಯ ಥರ ಪರಿಗಣಿಸಬೇಕಾಗತ್ತೆ. ಗೊತ್ತೇ ಇರಲಿಲ್ಲ. ಆಯಿತು, ಅದಾದ ನಂತರದ ಬೆಳವಣಿಗೆಯಲ್ಲಿ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ವಿಫಲವಾಯ್ತಾ ಅನ್ನುವ ಪ್ರಶ್ನೆ ಒಂದಕ್ಕಿಂತ ಹಲವು ಬಾರಿ ಇಲ್ಲಿ ಕೇಳಿಬರ್ತಾ ಇದೆ. ಕೇವಲ ಶೇಖ್ ಹಸೀನಾರವರನ್ನು ರಕ್ಷಿಸುವ ಕೆಲಸಕ್ಕಾಗಿ ಅವರನ್ನು ಭಾರತದಲ್ಲಿ ಉಳಿಸಿಕೊಂಡಿದ್ದು ಸರಿ. ಆದರೆ ಬಾಂಗ್ಲಾದೇಶದ ಪ್ರಸಕ್ತ ಏನು ಪ್ರಭುತ್ವ ಇದೆ ಅದರ ಜೊತೆ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗದಿರುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಬಹಳ ಸೀರಿಯಸ್ ಆದ ಬೆಳವಣಿಗೆ. ಅಂದರೆ ನಮ್ಮ ಪಕ್ಕದ ರಾಜ್ಯವೇ, ಪಕ್ಕದ ದೇಶವೇ ನಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರುವ ಸ್ಥಿತಿ ಬಂದಿತ್ತು. ಸೊ ಅದಕ್ಕಾಗಿ ಬಹಳ ಮುಖ್ಯವಾದ ಪ್ರಶ್ನೆ ಚರ್ಚಿತ ಆಗ್ತಾ ಇರೋದು ಏನು ಅಂದರೆ, ಈಸ್ ಬಾಂಗ್ಲಾದೇಶ್ ಕ್ರೈಸಿಸ್ ಡೀಪನಿಂಗ್ ಅಂತ. ಇನ್ನೂ ಬಿಕ್ಕಟ್ಟು ತೀವ್ರಗೊಂಡಿದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಸೊ 8 ರಾಜಕೀಯ ಪಕ್ಷಗಳ ಏನಿದೆ ಅವರ ಮೀಟಿಂಗ್ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದೆ. ಸೊ ಕೆಲವೊಂದು ಮೂಲಗಳ ಪ್ರಕಾರ ಏನು ಮೊಹಮ್ಮದ್ ಯೂನುಸ್ ಈಸ್ ಪ್ಲೇಯಿಂಗ್ ಹಿಸ್ ಗೇಮ್ ಅಂತ. ಅವರು ನಿನ್ನೆ ಶನಿವಾರ ರಾಜೀನಾಮೆಯ ಬೆದರಿಕೆಯನ್ನು ಒಡ್ಡಿದ್ರು. ಸೊ ಆ ಮೂಲಕ ಸಿಂಪತಿ ಕಳಿಸಿಕೊಳ್ಳುವ ಮೂಲಕ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದು ಅವರ ಉದ್ದೇಶ ಆಗಿತ್ತು. ಅವರೇನು ತ್ಯಾಗಜೀವಿ ಆಗಿರಲಿಲ್ಲ. ಏನೋ ಎಲ್ಲ ರಾಜಕೀಯವನ್ನು ಬಿಟ್ಟು, ನೋ, ನಾಟ್ ಎಟ್ ಆಲ್. ಅವರು ಒಂದು ಡಿಫ್ರೆಂಟ್ ಆದ ಗೇಮ್ ಇತ್ತು ಅವ್ರದ್ದು. ಒಂದು, ಅಮೇರಿಕಾದಲ್ಲಿ ಅವರಿಗಿದ್ದಂಥ ಸಂಬಂಧ, ಬೈಡನ್ ಅಡ್ಮಿನಿಸ್ಟ್ರೇಷನ್ ಜೊತೆಗಿದ್ದ ಸಂಬಂಧ. ಅಮೇರಿಕಾನ ಅವರಿಗೆ ನೋಬೆಲ್ ಪ್ರೈಸ್ಗೆ ಕೊಡಿಸಿತ್ತು. ಅದು ಅಮೇರಿಕಾದ ಕೈಗೊಂಬೆ. ಅಮೇರಿಕಾದ ಕೈಗೊಂಬೆಯನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದು ಇಸಿದ್ದಾರೆ ಬೈಡನ್ ಆಡಳಿತ. ಅದೇ ಸಂದರ್ಭದಲ್ಲಿ ಅವರು ಚೀನಾ ಜೊತೆ ಕೂಡ ಸಂಬಂಧವನ್ನು ಇಂಪ್ರೂವ್ ಮಾಡೋದಕ್ಕೆ ಮತ್ತು ಈ ಚೀನಾ ಅಮೇರಿಕಾ ನಡುವೆ ಒಂದು ಬ್ಯಾಲೆನ್ಸ್ ಮಾಡುವ ಕೆಲಸವನ್ನು ಅವರು ಮಾಡ್ತಾ ಬಂದರು. ಅವ್ರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಅಷ್ಟರಲ್ಲಿ ಸೈನ್ಯ ಮತ್ತು ಮೊಹಮ್ಮದ್ ಯೂನುಸ್ ನಡುವಿನ ಸಂಬಂಧ ಇದೆಯಲ್ಲ, ಅದು ಕೆಡೋದಕ್ಕೆ ಪ್ರಾರಂಭ ಆಯಿತು.
ಇದಕ್ಕೆ ಮುಖ್ಯ ಕಾರಣ ಸೈನ್ಯದ ಆರ್ಮಿ ಚೀಫ್ ಏನಿದ್ದಾರೆ ವಾಕರ್ ಉರ್ ಜಮಾನ್ ಅವರು ಭಾಳ ಮುಖ್ಯವಾದ ಅವರು ವಾಕರ್ ಜಮಾನ್ ಅವರು ಶೇಖ್ ಹಸೀನಾ ಜೊತೆ ಇನ್ನೂ ಚೆನ್ನಾಗೇ ಇದ್ದರು, ಅವರೇ ನೇಮಕ ಮಾಡಿದ್ದು. ಅದಾದ ಮೇಲೆ ಯಾವಾಗ ಕ್ಷಿಪ್ರ ಕ್ರಾಂತಿ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಅವರು ಶೇಖ್ ಹಸೀನಾ ಅವರನ್ನ ಕೈ ಬಿಟ್ಟು ಈ ಯುನುಸ್ ಗ್ಯಾಂಗ್ ಜೊತೆ ವಿದ್ಯಾರ್ಥಿಗಳ ಜೊತೆ ಸೇರ್ಕೊಂಡ್ರು. ಸೊ ಶೇಖ್ ಹಸೀನಾವನ್ನು ಸೇಫಾಗಿ ಭಾರತಕ್ಕೆ ಕಳಿಸಿದವರು ಈ ಆರ್ಮಿ ಚೀಫ್ನೇ. ಅವರಿಗೆ ರಾಜಕೀಯ ಆಸಕ್ತಿ ಇಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅವರಿಗೆ ಬಹಳ ಮುಖ್ಯವಾದ್ದು ಅಂತ ಅಂದರೆ ಒಂದು ಚುನಾವಣೆ ನಡಿಬೇಕು ಡಿಸೆಂಬರ್ ಒಳಗಡೆ ಅನ್ನುವ ಒಂದು ಎಚ್ಚರಿಕೆ ಮಾತನ್ನು ಅವರು ಹೇಳಿದ್ದಾರೆ. ಆದರೆ ಮೊಹಮ್ಮದ್ ಯೂನುಸ್ ಸದ್ಯಕ್ಕೆ ಚುನಾವಣೆ ಮಾಡುವಂತಹ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಅವರು ಇನ್ನೂ 1-2-3 ವರ್ಷಗಳ ಕಾಲ ಇದೇ ರೀತಿ ಸಮಯವನ್ನು ತಳ್ಳುವ ಸ್ಥಿತಿಯಲ್ಲಿದ್ದಾರೆ. ಆದರೆ ಇದಕ್ಕೆ ಸೇನಾ ಮುಖ್ಯಸ್ಥ ಜಮಾನ್ ಅವರು ಒಪ್ತಾ ಇಲ್ಲ. ಅವರಿಬ್ಬರ ರಿಲೇಷನ್ ಕೆಡೋದಕ್ಕೂ ಬೇರೆ ಬೇರೆ ಕಾರಣಗಳಿವೆ. ಒಂದು, ಒಟ್ಟಾರೆಯಾಗಿ ಮೊಹಮ್ಮದ್ ಯೂನುಸ್ ಅಲ್ಲಿನ ಕೋಮುವಾದಿ ಭಯೋತ್ಪಾದಕರ ಜೊತೆ ಕೈ ಜೋಡಿಸಿದೆಯಲ್ಲ, ಅದನ್ನು ಜಮಾನ್ ಅವರು ಒಪ್ತಾ ಇಲ್ಲ. ಅವರು ಅಧಿಕಾರಕ್ಕೆ ಬಂದ ಮೇಲೆ ಜೈಲಿನಿದ್ದಂಥ ಹಲವರನ್ನು ಭಯೋತ್ಪಾದಕ ಚಟುವಟಿಕೆ ನಡೆಸುವಂಥವರು, ದೇಶದಲ್ಲಿ ಅಶಾಂತಿಯನ್ನು ಮೂಡಿಸುವವರು, ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸುವಂಥವರು, ಅವರನ್ನೆಲ್ಲ ಜೈಲಿನಿಂದ ಬಿಡಿಸುವರು. ಅದು ಮೊದಲ ಸಮಸ್ಯೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಇದು ಆದ ಮೇಲೆ ಬೆಳೀತಾ 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 ಹೋಯಿತು, ಇಬ್ಬರ ಸಂಬಂಧ ಕೆಡೋದಕ್ಕೆ ಪ್ರಾರಂಭ ಆಯಿತು. ಸೊ ಅದು ಸರಿ ಮಾಡುವುದಕ್ಕೆ ಭಾಳ ಪ್ರಯತ್ನಗಳು ಕೂಡ ನಡೆದವು. ಆದರೆ ಯಾಕೆ ಆಗಿಲ್ಲ ಅನ್ನೋದಕ್ಕೆ ಹಲವು ರೀತಿಯ ವಿಶ್ಲೇಷಣೆಗಳಿವೆ. ಸೊ ಒಂದು, ದ ಗೌರ್ಮೆಂಟ್ ಈಸ್ ಓನ್ಲಿ ಸಪೋಸ್ ಟು ಬಿ ದ್ಯಾರ್ ಟು ಆರ್ಗನೈಸ್ ಎ ಫ್ರೀ, ಫೇರ್ ಆ್ಯಂಡ್ ಇನ್ಕ್ಲೂಸಿವ್ ಇಲೆಕ್ಷನ್. ಇದು ಸೇನಾ ಮುಖ್ಯಸ್ಥರ ವಾದ. ಸೊ ಅವರು ಒಂದು ಚುನಾವಣೆ ನಡೆಸುವುದಕ್ಕಾಗಿ ಮಾತ್ರ ಅವರ ಮಧ್ಯಂತರ ಈ ವ್ಯವಸ್ಥೆ ಏನಿದೆಯಲ್ಲ ಅದು ಕೆಲಸ ಮಾಡಬೇಕು. ಆದರೆ ಅದನ್ನು ಮೀರಿ ಇವರು ಆಯ್ಕೆಯಾದ ಸರ್ಕಾರದಂತೆ ಅವರು ವರ್ತನೆ ಮಾಡ್ತಿದ್ದಾರೆ ಅನ್ನೋದು ಜನರಲ್ ವಾಕರ್ ಜಮಾನ್ ಅವರ ಆರೋಪ. ಸೊ ಅದನ್ನು ಅವರ ಪ್ರೆಷರ್ ಅನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅದರ ಜೊತೆಗೆ ಹಲವರು ಈಗ 2009 ಒಂದು ಬ್ಲಡ್ ಬಾತೆ ನಡೆದೋಗಿತ್ತು, ರಕ್ತದ ಇದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಆರೋಪ ಸಾಬೀತಾಗಿದ್ದಂಥ ಸುಮಾರು 300 ಜನರನ್ನು ಅವರು 57 ಜನ ಆರ್ಮಿ ಅಧಿಕಾರಿಗಳನ್ನು, ಸೈನ್ಯದ ಅಧಿಕಾರಿಗಳನ್ನು ಹತ್ಯೆ ಮಾಡಿದ ಆರೋಪದ ಮೇಲೆ ಜೈಲಿನಲ್ಲಿದ್ದ 300 ಜನ ಅವರನ್ನು ಈ ಮಹಾತ್ಮ ನೋಬೆಲ್ ಪ್ರೈಸ್ ಹೋಗಿರೋ ಗೌರವನೇ ಹೊರಟೋಗ್ಬಿಟ್ಟಿದೆ. ಸೊ ಅವರು ಬಿಡುಗಡೆ ಮಾಡಿದ್ದು ಅದೊಂದು ಮೇಜರ್ ಆದಂಥ ಒಂದು ಇದಕ್ಕೆ ಕಾರಣ ಆಯಿತು. ಅದರ ಜೊತೆಗೆ ದ ಮಿಲಿಟರಿ ಲೀಡರ್ಶಿಪ್ ಇಸ್ ಆಲ್ಸೋ ಟ್ರಬಲ್ಡ್. ಸೊ ಮಿಲಿಟರಿ ಲೀಡರ್ಶಿಪ್ ಅಥವಾ ಇವರಿಗೆ ಆಗಿರುವ ಬಹಳ ಮುಖ್ಯವಾದ ಇದು ಅಂದರೆ is also troubled by the release of approximately 400 convicted Islamist radicals. ಸೊ ಯಾರು ಅಲ್ಲಿ ಇಸ್ಲಾಮಿಸ್ಟ್ ರ್ಯಾಡಿಕಲ್ಸ್ ಇದ್ದಾರೆ ಅವರು 400 ಜನ ಅವ್ರಿಗೆ ಕನ್ವಿಕ್ಟ್ ಆದವರು, ಅವರನ್ನು ಕೂಡ ಈ ಮೊಹಮ್ಮದ್ ಯೂನುಸ್ ಬಿಡುಗಡೆ ಮಾಡಿದ್ದು ಅಂತ. ಅದರಲ್ಲಿ ಬಹಳ ಬಹಳ ಮುಖ್ಯವಾಗಿ ಅನ್ಸರುಲ್ಲಾ ಬಾಂಗ್ಲಾ ಅಂತ, ಅವರು ಜೈಸುಮುದ್ದೀನ್ ರಾಮಿ ಅನ್ನುವ ಒಂದು ಇದರ ಮುಖ್ಯಸ್ಥ ಆಗಿರುವಂಥ ವ್ಯಕ್ತಿ, ಆತನನ್ನು ಇನ್ಕ್ಲೂಡ್ ಮಾಡಿ ಇವರು ಬಿಟ್ಬಿಟ್ರು. ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಆದದ್ದು ಅಂತಂದರೆ ಇಬ್ಬರು ಜಗಳದ ನಡುವೆ ಮೊಹಮ್ಮದ್ ಯೂನುಸ್ ಅವರು ಈ ಸೈನ್ಯದ ಮುಖ್ಯಸ್ಥನನ್ನೇ ತೆಗೆದುಹಾಕಬೇಕು ಅನ್ನುವ ಆಲೋಚನೆಯಲ್ಲಿ ಇದ್ದದ್ದು. ಅವರಿಗೂ ಯೂನುಸ್ಗಿರುವ ಭಯ ಏನು ಅಂದರೆ ಈ ಸೇನಾ ಮುಖ್ಯಸ್ಥ ಜಮಾನ್ ಅವರು ಏನಿದ್ದಾರೆ ಅವರಿಗೆ ಏರ್ಫೋರ್ಸ್, ನೇವಿ ಎಲ್ಲರ ಬೆಂಬಲವೂ ಇದೆ, ಅದರ ನಾಯಕತ್ವದ ಅದಕ್ಕೆ ಭಯ ಆದಷ್ಟು ಕೂಡ ಎತ್ತಾಕಬೇಕು ಅಂತ. ಅದಕ್ಕೆ ಈ ಮೊಹಮ್ಮದ್ ಯೂನುಸ್ ಏನು ಮಾಡಿದ್ರು ಅವರು ಅಂತಂದರೆ, ಮೊದಲನೇದಾಗಿ ಅವರ ಮಿಲಿಟ್ರಿ ಅಡ್ವೈಸರ್
ಅಂತ ಹೇಳ್ಬಿಟ್ಟು ಕಮ್ರುಲ್ ಹಸನ್ ಅವರು ಏನಿದ್ದಾರೆ ಮಿಲಿಟರಿ ಅಡ್ವೈಸರ್ ಅಂತ ನೇಮಿಸ್ಕೊಂಡ್ರು. ಈ ಕಮ್ರುಲ್ ಇವನು ಎಂಥ ವ್ಯಕ್ತಿ ಅಂದರೆ, ಇವರು ಅಮೇರಿಕಾದ ಅಧಿಕಾರಿಗಳನ್ನು ಮೀಟ್ ಮಾಡಿ ತನ್ನನ್ನು ಸೇನಾ ಮುಖ್ಯಸ್ಥನಾಗಿ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದ್ರಂತೆ. ಈ ಮಾಹಿತಿ ಸೇನಾ ಮುಖ್ಯಸ್ಥ ಜಮಾನ್ ಅವರಿಗೆ ಗೊತ್ತಾಯಿತು. ಅವರಿಗೆ ಇನ್ನಷ್ಟು ಅದು ಕುದಿಯುವ ಹಾಗೆ ಮಾಡ್ತು. ಅದು ಮತ್ತು ಸೇನಾ ಮುಖ್ಯಸ್ಥನ ಕೇಳದೇನೆ ಇವರು ಲೆಫ್ಟಿನೆಂಟ್ ಜನರಲ್ ಕಮ್ರುಲ್ ಹಸನ್ ಏನಿದ್ದಾರೆ ಅವರು ಅಮೇರಿಕಾದ ಅಧಿಕಾರಿ ಏನಿದ್ದಾರೆ ಅನ್ನಾ ಜಾಕ್ಸನ್ ಅಂತ ಅವರನ್ನು ಭೇಟಿ ಮಾಡಿದ್ದು ಇದು ಇವರನ್ನು ಕೆರಳಿಸ್ತು ಅನ್ನುವ ವರದಿಗಳಿವೆ. ಹೀಗೆ ಸಂಬಂಧ ಕೆಡ್ತಾ ಹೋಯಿತು. ಅದು ಕೆಡ್ತಾ ಹೋದ ಹಾಗೇನೆ ಇಡೀ ಬಾಂಗ್ಲಾ ಬಿಕ್ಕಟ್ಟು ಒಂದು ನಿರ್ಣಾಯಕ ಹಂತಕ್ಕೆ ಈಗ ತಲುಪಿದೆ ಅಂತ. ಈ ಸೈನ್ಯದ ಜೊತೆ ಮಾತುಕತೆ ನಡೆಸಬೇಕು ಅಂತೇಳಿ ಕಳೆದ ಒಂದು 4-6 ದಿನಗಳಿಂದ 10 ಸಂದೇಶಗಳನ್ನು ಮೊಹಮ್ಮದ್ ಯೂನುಸ್ ಕಳಿಸಿದ್ದಾರಂತೆ. ಆದರೆ ವಾಕರ್ ಜಮಾನ್ ಅದು ಯಾವುದಕ್ಕೂ ಬಗ್ತಾ ಇಲ್ಲ, ನಿಮ್ಮ ಜೊತೆ ಮಾತನಾಡಬೇಕಾಗಿಲ್ಲ, ಮೊದಲು ಚುನಾವಣೆಯನ್ನು ನೀವು ಅನೌನ್ಸ್ ಮಾಡಿ, ಚುನಾವಣೆಯನ್ನು ಘೋಷಿಸಿ, ನಂತರ ನೋಡೋಣ ಅನ್ನುವ ಮಾತನ್ನು ಕೂಡ ಅವರೇ ಹೇಳಿದ್ದಾರೆ ಅಂತ. ಈಗಿರುವ ಪ್ರಶ್ನೆ ಅಂದರೆ, ಶೇಖ್ ಹಸೀನಾ ಅವರು ಪದಚ್ಯುತಿ ಆದ ಮೇಲೆ ದಿನದಿಂದ ದಿನಕ್ಕೆ ಬಾಂಗ್ಲಾದೇಶ ಸಂಪೂರ್ಣವಾಗಿ ಭಾರತದ ಕೈತಪ್ಪಿ ಹೋಗ್ತಾ ಇದೆ ಅಂತ. ಇದು ಅಪಾಯಕಾರಿಯಾದದ್ದು. ಈಗ ಸ್ವಲ್ಪ ಮಟ್ಟಿಗೆ ಭಾರತದ ಪರವಾಗಿದ್ದಾರೆ ಅಂತ ನಂಬಲಾದಂಥ ಸೇನಾ ಮುಖ್ಯಸ್ಥರೇನಿದ್ದಾರೆ ವಾಕರ್ ಜಮಾನ್ ಅವರು ಪದಚ್ಯುತಿಯಾದರೆ ಸಂಪೂರ್ಣವಾಗಿ ಬಾಂಗ್ಲಾದೇಶ ಭಾರತದ ಕೈತಪ್ಪದಂತೆ. ಅಮೇರಿಕ ಈಗಾಗಲೇ ಎಂಟ್ರಿ ತಗೋದಕ್ಕೆ, ಅಮೇರಿಕಾವನ್ನು ಕರೆದುಕೊಂಡು ಬರೋದಕ್ಕೆ, ಚೀನಾವನ್ನು ಕರ್ಕೊಂಡು ಬರೋದಕ್ಕೆ ಮೊಹಮ್ಮದ್ ಯೂನುಸ್ ಸೀರಿಯಸ್ ಯತ್ನವನ್ನು ಮಾಡ್ತಾ ಇದ್ದಾರೆ. ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ ಅಂಥೇಳಿ ಏನು ಮೈಮ್ನಾರ್ ಗಡಿ ಏನಿದೆ ಅಲ್ಲಿಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಅಮೇರಿಕಾದ ಸೈನ್ಯವನ್ನು ಅಲ್ಲಿವರನ್ನ ತರುವ ಯತ್ನವನ್ನು ಅವರು ಮಾಡಿದ್ದಾರೆ. ಅದಕ್ಕೂ ಕೂಡ ವಾಕರ್ ಜಮಾನ್ ಅವರು ವಿರೋಧವನ್ನು ಹಾಕೂಡದು ಅಂತ. ಈ ನಡುವೆ ತೀಸ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾವನ್ನು ಕರ್ಕೊಬರ್ತಿದ್ದಾರೆ. ಚೀನಾದಿಂದ ಸಾಲ ತಗೊಂಡು ಚೀನಾದ ಟ್ರ್ಯಾಪ್ಗೆ ಒಳಗಾಗಿದೆ ಬಾಂಗ್ಲಾದೇಶ ಈಗ ಸಂಪೂರ್ಣವಾಗಿ. ಶೇಖ್ ಹಸೀನಾ ಬ್ಯಾಲೆನ್ಸ್ ಮಾಡ್ತಾಯಿದ್ದು, ಭಾರತ ಚೀನಾದ ನಡುವೆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಇತ್ತು ಒಂದು. ಆದರೆ ಈಗ ಸಂಪೂರ್ಣವಾಗಿ ಬಾಂಗ್ಲಾದೇಶವನ್ನು 2 ಬೃಹತ್ ರಾಷ್ಟ್ರಗಳಿಗೆ ಮೊಹಮ್ಮದ್ ಯೂನುಸ್ ಅಡಬಿಟ್ಟಿದ್ದಾರೆ. ಒಂದು ಅಮೇರಿಕಾ, ಇನ್ನೊಂದು ಚೀನಾ. ಈ ಅಮೇರಿಕಾ ಚೀನಾ ಎರಡಕ್ಕೂ ಕೂಡ ಆಂತರಿಕವಾಗಿ ಭಾರತದ ಬಗ್ಗೆ ಭಯ ಇದೆ ಅವರಿಗೆ. ಭಾರತ ಬೆಳೆಯಕೂಡದು, ಭಾರತ ಶಕ್ತಿಯುತವಾಗಕೂಡದು, ಆದರೆ ನಮಗೆ ಅಪಾಯ ಅನ್ನೋದಕ್ಕಾಗಿ ಹಿಂದಿನಿಂದ ಭಾರತವನ್ನು ಮಣಿಸುವುದಕ್ಕೆ ಈ 2 ರಾಷ್ಟ್ರಗಳು ಟ್ರೈ ಮಾಡ್ತಿವೆ. ನಾವು ದೇ ಆರ್ ಯೂಸಿಂಗ್ ಬಾಂಗ್ಲಾದೇಶ್. ಅದರಂತೆ ಈಗಾಗಲೇ ಪಾಕಿಸ್ತಾನವನ್ನು ಈ 2 ರಾಷ್ಟ್ರಗಳು ಬಳಸ್ಕೊತಾ ಇದೆ. ನಾನೊಂದು 10 ಬಾರಿ ಹೇಳಿದ್ದೀನಿ, ಅಮೇರಿಕ ನಂಬಿಕೆಗೆ ಅನರ್ಹವಾದ ದೇಶ, ಅವರು ಯೋಗ್ಯರಲ್ಲ, ದೇ ಆರ್ ಪ್ಲೇಯಿಂಗ್ ಪಾಲಿಟಿಕ್ಸ್ ಅಂತ. ಈಗ ಅದು ಪ್ರೂವ್ ಆಗ್ತಾ ಹೋಗ್ತಾ ಇದೆ. ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗಳು, ನಡವಳಿಕೆಗಳು ಅದನ್ನೆಲ್ಲ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಇಲ್ಲಿ ಮಾತನಾಡಲ್ಲ. ಅದು ದೇ ಆರ್ ಪ್ಲೇ ಅಂದರೆ ಭಾರತದ ವಿರುದ್ಧ ಒಂದು ಕಡೆ ಪಾಕಿಸ್ತಾನವನ್ನು ಎತ್ತು ಕಟ್ತಾರೆ. ಪಾಕಿಸ್ತಾನ ಚೀನಾ ಮತ್ತು ಅಮೇರಿಕಾದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಒಂದು ಬಹುದೊಡ್ಡ ಮಾರುಕಟ್ಟೆಯಾಗಿದೆ ಅವರಿಗೆ. ಭಾರತದ ಎದುರು ಪಾಕಿಸ್ತಾನವನ್ನು ಹೆದರಿಸಿ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಮಾರಾಟ ಮಾಡಿ ಆ ದೇಶವನ್ನು ಸಂಪೂರ್ಣವಾಗಿ ನಾಶಪಡಿಸೋದು. ಅದರ ಜೊತೆಗೆ ಈಗ ಬಾಂಗ್ಲಾದೇಶವು ಸೇರಿದೆ. ಆವಾಗ ಭಾರತದ ಅಪಾಯ ಅಂದರೆ ನಮ್ಮ ಸುತ್ತಮುತ್ತಲೂ ಒಬ್ಬರೂ ಕೂಡ ನಮಗೆ ನಂಬಿಕೆಗೆ ಬೇಕಾದವರಿಲ್ಲ ಅಂತ. ಈ ಬೃಹತ್ ಗೇಮ್ ಪ್ಲಾನ್ ಭಾಗವಾಗಿಯೇ ದಟ್ ಈ ಯೂನುಸ್ ಅನ್ನುವ ಮನುಷ್ಯ ಈಗಾಗಲೇ ಭೂತಾನದ ಆಡಳಿತವನ್ನು ಅಲ್ಲಿಯವರನ್ನು ಕರೆಸಿ ಭೂತಾನದ ಇವರ ಜೊತೆ ಚರ್ಚೆ ನಡೆಸಿದ್ದು ಅಲ್ವಾ. ನಮ್ಮ ಸುತ್ತಮುತ್ತ ಇರುವ ದೇಶಗಳನ್ನೆಲ್ಲ ಕ್ಯಾಪ್ಚರ್ ಮಾಡುವಂಥ ಕೆಲಸವನ್ನು ಅವರು ಪ್ರಾರಂಭ ಮಾಡಿದ್ದಾರೆ.
ಸೊ ಈಗ ನೀವು ಭಾರತದ ನಕಾಶೆಯನ್ನು ಇಟ್ಟುಕೊಂಡು ನೋಡಿ, ಎಲ್ಲೂ ಕೂಡ ನಮಗೆ ಒಂದೇ ಒಂದು ಸ್ನೇಹಿತ ರಾಷ್ಟ್ರ ಕಾಣ್ತಾ ಇಲ್ಲ. ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನೆಲ್ಲ ಭಾರತದ ವಿರುದ್ಧ ಎತ್ಕಟ್ಟಕ್ಕಾಗ್ತಾ ಇದೆ. ನಾವು ಸುಮ್ಮನೆ ಎದೆ ಉಬ್ಬಿಸ್ಕೊಂಡು ನಮ್ಮ ಎದೆ ಇಷ್ಟ ಆಗಲ್ಲ ಇದೆ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಈವನ್ ಫಾರ್ ದ್ಯಾಟ್ ಮ್ಯಾಟರ್ ನೇಪಾಳದ ಪ್ರಧಾನಮಂತ್ರಿಗಳು ಈಗಲೇ ಲಾಸ್ಟ್ ವೀಕು ವಿಸಿಟ್ ಮಾಡಿದರು ಬಾಂಗ್ಲಾದೇಶಕ್ಕೆ. ಅವ್ರನ್ನೂ ಕೂಡ ಎತ್ಕಟ್ಟುವ ಕೆಲಸವನ್ನು ಈ ಮನುಷ್ಯ, ಈ ಏಜೆಂಟ್ ಏನಿದ್ದಾನೆ, ಸೊ ಅಮೇರಿಕಾ ಚೀನಾದ ಡಬಲ್ ಏಜೆಂಟ್ ಮೊಹಮ್ಮದ್ ಯೂನುಸ್, ಈ ಡಬಲ್ ಏಜೆಂಟ್ ಇವರಿಬ್ಬರ ಎಜೆಂಡಾ ಏನಿದೆಯಲ್ವಾ, ಅಮೇರಿಕಾ ಮತ್ತು ಚೀನಾದ ಎಜೆಂಡವನ್ನು ಏಕಕಾಲದಲ್ಲಿ ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನೇಪಾಳದಂಥ ರಾಷ್ಟ್ರ, ಭೂತಾನಂಥ ರಾಷ್ಟ್ರಗಳೇ ನಮ್ಮಿಂದ ದೂರ, ಆದರೆ ಸಣ್ಣ ಪುಟ್ಟ ರಾಷ್ಟ್ರಗಳು ನಮ್ಮನ್ನು ಕೇಳುವವರು ಯಾರು? ಜಿಯೋಪೊಲಿಟಿಕಲಿ ನಾವು ಏಕಾಂಗಿ ಆಗ್ತಿದ್ದೀವಿ ಅಂತ. ನಾವು ಇನ್ಯಾರನ್ನೋ ಏಕಾಂಗಿಯಾಗಿ ಮಾಡ್ತೀನಿ, ಐ ವಿಲ್ ಐಸೋಲೇಟ್ ದೆಮ್ ಆ್ಯಂಡ್ ಐ ವಿಲ್ ಫಿನಿಶ್ ದೆಮ್ ಅಂದ್ಕೊಂಡ್ರಿ. ನಮ್ಮನ್ನು ಫಿನಿಷ್ ಮಾಡೋಕ್ಕಾಗಲ್ಲ ಅಂತ ಒಂದು ಭದ್ರ ಬುನಾದಿ ಭಾರತಕ್ಕಿದೆ, ಫಿನಿಷ್ ಮಾಡೋಕ್ಕಾಗಲ್ಲ. ಅದು ಆ ಬುನಾದಿಯನ್ನು ಜವಾಹರ್ಲಾಲ್ ನೆಹರು ಕಾಲದಿಂದ ಹಾಕಿದ ಬುನಾದಿ. ಈ ನಿನ್ನೆ ಮೊನ್ನೆ ಬಂದವು ಎಲ್ಲ ಏನೂ ಮಾಡಿಲ್ಲ, ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ರೇಡಿಯೋದಲ್ಲಿ ಮಾತಾಡ್ಕೊಂಡು ಇಲೆಕ್ಷನ್ ಭಾಷಣ ಮಾಡ್ಕೊಂಡು ಹೋಗ್ತವೆ. ಇವಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಆ ವಿದೇಶಾಂಗ ನೀತಿಯ ಭದ್ರ ಬುನಾದಿಯನ್ನು ಜವಾಹರ್ಲಾಲ್ ನೆಹರು ಹಾಕಿದ್ದು ಈ ದೇಶದಲ್ಲಿ. ಸೊ ಅದೇ ರೀತಿ ನಮ್ಮ ವಿದೇಶಾಂಗ ಇಲಾಖೆ ಏನಿದೆ ಅಲ್ಲಿ ಅದ್ಭುತವಾದ ಅಧಿಕಾರಿಗಳಿದ್ದಾರೆ, ಭಾಳ ಅದ್ಭುತವಾದವರಿದ್ದಾರೆ. ಅಂಥವ್ರು ಅದೊಂದು ಪರಂಪರೆ, ಅಂಥ ಒಂದು ಪರಂಪರೆ ಭಾರತದಲ್ಲಿ ಬಂದಿರೋದ್ರಿಂದ ಆಗುತ್ತೆ. ಆದರೆ ಇದು ಎಲ್ಲದರ ನಡುವೆ ನಾವು ಯಾಕೆ ಫೇಲ್ ಆಗ್ತಿದ್ದೀವಿ? ಸೊ ದಟ್ ಈಸ್ ದ ಥಿಂಗ್ ದಟ್ ವಿಲ್ ಹ್ಯಾವ್ ಟು ಎಕ್ಸ್ಪ್ಲೇನ್. ಮೋದಿಯವರು ಹೇಳಬೇಕು ಅಂತ ನಾನು ಕೇಳಲ್ಲ, ಮೋದಿಯವ್ರಿಗೆ ಇದೆಲ್ಲ ಗೊತ್ತಾಗಲ್ಲ, ಅಥವಾ ಅಮಿತ್ ಶಾ ಕೇಳಿದ್ರೆ ಗೊತ್ತಾಗಲ್ಲ, ಅಥವಾ ಅವನು ಯಾವ ಯೋಗಿ ಪಾಗಿ ಇಂಥವು ಗೊತ್ತಾಗಲ್ಲ. ಆಸ್ಕಿಂಗ್ ಜೈಶಂಕರ್, ಬಿಕಾಸ್ ಇದರಲ್ಲಿ ವಿದೇಶಾಂಗದಲ್ಲಿ ಕೆಲಸ ಮಾಡೋದು, ರಾಜತಾಂತ್ರಿಕರ ಆಗಿ ಕೆಲಸ ಮಾಡಿದ್ರು, ಅವ್ರನ್ನ ಕೇಳಬೇಕು. ಇವ್ರನ್ನೆಲ್ಲ ಕೇಳೋಕ್ಕೋದು ಗೊತ್ತಾಗಲ್ಲ. ಪಾಪ ಗೊತ್ತಾಗ್ದಿದ್ದಕ್ಕೆ ನಾವೇನು ದಡ್ಡ ತನಿಖೆನೂ ಮಾಡೋದು. ನಮ್ಮ ಪ್ರಧಾನಿಯೋ ಗೃಹ ಸಚಿವರು ದಡ್ಡರಾದರೆ ಏನು ಮಾಡಿ, ಅವ್ರು ಇಲೆಕ್ಷನ್ ಭಾಷಣ ಮಾಡ್ಕೊಂಡು ಬೆಂಕಿ ಹಚ್ಕೊಂಡು ಎಲ್ಲಿ ಭಾಷಣ ಮಾಡ್ಕೊಂಡು ಹೋಗ್ತಾರೆ, ಪ್ರಯೋಜನ ಆಗಲ್ಲ. ಬಟ್ ಇವ್ರು ಏನಿದ್ದಾರೆ, ಜೈಶಂಕರ್ ವಿಲ್ ಹ್ಯಾವ್ ಟು ಕ್ಲಾರಿಫೈ ವೈ ವಿ ಆರ್ ಲೂಸಿಂಗ್ ಅವರ್ ಫ್ರೆಂಡ್ಸ್. ನಾವು ಸ್ನೇಹಿತರನ್ನು ಯಾಕೆ ಕಳೆದುಕೊಳ್ತಾ ಇದ್ದೀವಿ? ಸೊ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಬೆಳವಣಿಗೆಗಳಿಗೆ ನಾವು ಸರಿಯಾಗಿ ಯಾಕೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ? ಪ್ರತಿ ಹಂತದಲ್ಲೂ ನಮಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕೆ ಆಗ್ತಿದೆ? ಯಾವ ಕಾರಣಕ್ಕೂ ನಾವು ಬಾಂಗ್ಲಾದೇಶವನ್ನು ಬಿಟ್ಟುಕೊಡಬಾರ್ದಾಗಿತ್ತು. ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಒಂದು ಕಾರ್ಯಸೂಚಿ ದ್ವೇಷ ಮಾಡ್ಕೊಂಡು ಹೋದ್ರೆ ಆಗಲ್ಲ. ಇಲೆಕ್ಷನ್ ಭಾಷಣ ಮಾಡ್ದಂಗೆ ಇಲ್ಲಿ ದೇಶದ ಒಳಗಡೆ ನೀವು ಕಾಂಗ್ರೆಸ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇಡಿ ಇನ್ಕಮ್ ಟ್ಯಾಕ್ಸು ಅವ್ರನ್ನ ಬಗ್ಗಿಸ್ಬೋದು. ಈ ಪಕ್ಕದ ರಾಷ್ಟ್ರ ಏನು ಇಡಿ ಬಿಡ್ತೀರಾ? ಬಾಂಗ್ಲಾದೇಶದ ಮೇಲೆ ಇಡಿ ಬಿಡ್ತಿರೋ, ಇನ್ಕಮ್ ಟ್ಯಾಕ್ಸ್ ಬಿಡ್ತಿರೋ, CBI ಬಿಡ್ತಿರೋ, ನೇಪಾಳದ ಮೇಲೆ ಇಡಿ ಬಿಡ್ತೀರಾ, ಇನ್ಕಮ್ ಟ್ಯಾಕ್ಸ್ ಬಿಡ್ತೀರಾ? ಆಗಲ್ವಲ್ಲ. ನೇಪಾಳದ ಮೇಲೆ ಬಿಡ್ತೀರಾ? ಆಗಲ್ವಲ್ಲ. ಭೂತಾನದ ಮೇಲೆ ಬಿಡ್ತೀರಾ? ಆಗಲ್ವಲ್ಲ. ಸೊ ಎಲ್ಲೆಲ್ಲಿ ಇನ್ಕಮ್ ಟ್ಯಾಕ್ಸು ಇಡಿಗಳನ್ನು ಬಳಸೋಕ್ಕೆ ಆಗೋದಿಲ್ವೋ ಅಲ್ಲಿ ಇವರು ನಮ್ಮ ಪ್ರಭುತ್ವ ಹೆಚ್ಚು ದುರ್ಬಲವಾಗಿ ಕಾಣುತ್ತೆ. ಅವರ ಶಕ್ತಿ ಅಂದರೆ ಇಡಿ ಇನ್ಕಮ್ ಟ್ಯಾಕ್ಸ್. ಅದು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ವರ್ಕೌಟ್ ಆಗಲ್ಲ, ಸಾಮಾನ್ಯ ಇಲ್ಲ. ಅದು ಸಾಧ್ಯ ಇದ್ರೆ ಕಳಿಸ್ತಿದ್ರೆ ಬಿಡ್ತಿರಲಿಲ್ಲ. ಇದು ಸಾಧ್ಯ ಇದ್ರೆ ಅಜಿತ್ ದೋವಲ್ಗೆ ಹೇಳಿಬಿಟ್ಟು ನಮ್ಮ ಇಡಿ ಅಧಿಕಾರಿನ ಕಳಿಸ್ಬಿಟ್ಟು ಮೊಹಮ್ಮದ್ ಯೂನುಸನ್ ಎತ್ತಕ್ಕ ಬರ್ರಿ, ಎನ್ಕ್ವೈರಿ ಮಾಡಿರಿ ಅಂತಿದ್ರು. ಅದೊಂದು ದೇಶನೇ ಬೇರೆ, ಏನು ಮಾಡೋಕ್ಕಾಗುತ್ತೆ? ನಾವು ನಗ್ತಾ ಹೇಳ್ಬೇಕಂತೆ ಅಲ್ವಾ? ಏನು ಮಾಡೋಕ್ಕೆ ಸಿಚುವೇಶನ್ನು ಇಲ್ಲ. ಬಟ್ ಸೀರಿಯಸ್ಲಿ ಬಾಂಗ್ಲಾದೇಶ ನಮಗೆ ಕೈ ತಪ್ಪಿ ಹೋಗಬಾರ್ದಾಗಿತ್ತು. ಇಟ್ ಈಸ್ ನಮ್ಮ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಥ್ರೆಟ್. ಅದು ಸುಮಾರು 4000 ಕಿಲೋಮೀಟ್ರಷ್ಟು ಗಡಿ ಇದೆ ನಮ್ಮದು ಅಲ್ವಾ? ಆ ಗಡಿಯಲ್ಲಿ ಕೆಲವು ಕಡೆ ನದಿ ಇದೆ, ನೀವೇನೂ ಮಾಡೋಕ್ಕಾಗಲ್ಲ. ನೀವು ಇದಾಗಿರೋ 3 ಫ್ರಂಟ್ನಲ್ಲಿ ನಾವು ಒಂದು ಕಡೆ ಚೀನಾ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಬಾಂಗ್ಲಾದೇಶ ಔಟು. ಆದ್ದರಿಂದ ಎಟ್ ಎನಿ ಕಾಸ್ಟ್ ನಾವು ಇಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡಬಾರ್ದಾಗಿತ್ತು. ಆ ದೇಶದೊಳಗೆ ಏನು ಮಾಡ್ತಾರೆ. ಬಟ್ ದಿಸ್ ಡೈಲಾಗ್ ಶುಡ್ ಬಿ ಓಪನ್ ವಿತ್ ದ ರಿಸೈರ್. ಯಾವುದಿದೆ ಮೊಹಮ್ಮದ್ ಯೂನುಸ್ ಜೊತೆ ಮಾತನಾಡುವಷ್ಟಾದರೂ ಇರಬೇಕಿತ್ತು. ಇದು ಥರ ಹೇಗೆ ಅಂದರೆ
ನೀನು ಮಾಡ್ತೀಯ, ನಾನು ಮಾಡ್ತೀನಿ ಬರೋ, ಏನು ವಿಚಾರ ಏನು ಅಂದ್ಕೊಂಡೆ. ಈ ಮಕ್ಕಳು ಗಲಾಟೆ ಮಾಡ್ತಾರಲ್ವ, ಗೊತ್ತಾ ನೀನು, ನಾನು ಬುಗುರಿ ಕದ್ಕೊಂಡ್ಯಾ, ನನ್ನ ಮಗನೇ ಬಾ ನೀನು ಇನ್ನೊಂದು ಕದ್ಕೊತೀನಿ. ಅಂತಾರಾಷ್ಟ್ರೀಯ ವ್ಯವಹಾರಗಳು ಈ ಮಕ್ಕಳ ಆಟದಂಗೆ ನಡೆಯಲ್ಲ. ಅದೇ ರೀತಿ ಯಾವುದೋ ಹೆಣ್ಮಕ್ಳು ಮಾರ್ಕೆಟ್ನಲ್ಲಿ ಜಗಳ ಮಾಡೋಕ್ಕಾಗಲ್ಲ. ಅದಕ್ಕೆ ರಾಜತಾಂತ್ರಿಕವಾಗಿ ಭಾಳ ಮಹತ್ವ ಇದೆ. ಆದರೆ ಅದು ಯಾವುದೂ ಕಾಣ್ತಾ ಇಲ್ಲ. ಈಗ ನಮ್ಮ ವಿದೇಶಾಂಗ ನೀತಿಯಲ್ಲಿ ಕಾಣ್ತಾ ಇರೋದು ಅಂದರೆ ಒಂಥರ ದೊಡ್ಡಣ್ಣನ ಹಾಗೆ ಎಲ್ಲರ ಮೇಲೆ ಪ್ರಭುತ್ವ ಸಾಧಿಸಬೇಕು, ಹಂಗೆ ನಡೆಯಲ್ಲ. ಭೂತಾನ ಮೇಲೆ ಈ ಪ್ರಭುತ್ವ ಸಾಧಿಸೋಕ್ಕಾಗಲ್ಲ, ನೇಪಾಳದ ಮೇಲೆ ಪ್ರಭುತ್ವ ಕ್ಯಾರ್ ಮಾಡಲ್ಲ. ಅದರಿಂದ ಇದಕ್ಕೆ ಅಪ್ರೋಚ್ ಏನಿದೆ, ಮೋದಿ ಸರ್ಕಾರದ ಈ ಅಪ್ರೋಚ್ ಏನಿದೆ ಅದರಲ್ಲಿ ಪ್ರಾಬ್ಲಮ್ ಇದೆ. ಸೊ ನೀವು ರಾಜತಾಂತ್ರಿಕ ವ್ಯವಹಾರಗಳನ್ನು ನೀವು ಜಯಶಂಕರ್ ಕೇಳ್ಕೊಂಡು ಮಾಡಿ, ಆದರೆ ಅಜಿತ್ ದೋವಲ್ ಕೇಳ್ಕೊಂಡು ಮಾಡೋಕ್ಕಾಗಲ್ಲ. ಈಸ್ ಎ ಸ್ಪೈ. ಸೈನ್ಯ, ಸ್ಪೈ ಇವರ ಆಲೋಚನಾ ಕ್ರಮನೇ ಬೇರೆ ರೀತಿ ಇರುತ್ತೆ, ರಾಜತಾಂತ್ರಿಕದ ಇರುತ್ತೆ. ಆದರೆ ಜಯಶಂಕರಿಗೆ ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಇದೆಯಲ್ಲೂ ಗೊತ್ತಿಲ್ಲ. ಬಟ್ ಇದು ಸೀರಿಯಸ್ಲಿ ಇವತ್ತೇನು ಡೆವಲಪ್ಮೆಂಟ್ ಆಗುತ್ತೆ ಬಾಂಗ್ಲಾದೇಶಲ್ಲಿ ನೋಡೋಣ, ಅದು ಭಾರತದ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಅಲ್ಲಿ ಅಸ್ಥಿರತೆ ಇದೆಯಲ್ಲ, ಅದು ನಮಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ವಿಲ್ ಎಫೆಕ್ಟ್ ಆನ್ ಅಸ್, ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಬರಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಪ್ರೀತಿ ಬೆಂಬಲ ನನ್ನ ಮೇಲೆ ಇರಲಿ. ನಮಸ್ಕಾರ.